ಕ್ಷೇತ್ರದ ಅತ್ಯಂತ ಜನಪ್ರಿಯ. ಬಹಳ ದಿನಗಳಿಂದ ನಿಮ್ಮ ಕೆರೆಗೆ ನೀರು ಬರ್ತಾ ಇಲ್ಲ, ಮದ್ದೂರು ನೀರು ಹೋಗುತ್ತೆ, ಇಲ್ಲಿಗೆ ಬಹಳ ರೈತರಿಗೆ ತೊಂದರೆ ಆಗುತ್ತೆ. ಒಂದು 200 ಎಕರೆಗೆ ನೀರು ಸರಾಗ ಹರಿಬೇಕಾದ್ರೆ ಪಿಕಪ್ ಕೆನಾಲ್ ಅನ್ನ ಅಭಿವೃದ್ಧಿ ಮಾಡಬೇಕು. ಮತ್ತೆ ಅದರ ಜೊತೆಗೆ ಅದರ ರಸ್ತೆಯನ್ನು ಕೂಡ ನೀವೇನು ಬೆಳೀತಿರೋ ಬೆಳೆಯನ್ನ ಸರಾಗವಾಗಿ ರೋಡ್ ತರಬೇಕಾದ್ರೆ ನಿಮಗೆ 400-500 ರೂಪಾಯಿ ಜಾಸ್ತಿ ಕೂಲಿ ಆಗ್ತಿತ್ತು. ಅದನ್ನ ಕಡಿಮೆ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಇವತ್ತು 100 ಕೋಟಿ ರೂಪಾಯಿಯನ್ನ ವಿವಿಧ ಕಾಮಗಾರಿಗಳಿಗೆ ಬಿಡುಗಡೆ ಮಾಡಿದೆ. ಇವತ್ತು ಕಚ್ಚಿಗೆರೆಯಲ್ಲಿ 3 ಕೋಟಿ ರೂಪಾಯಿಯ ಪಿಕಪ್ ಕೆನಾಲು ಮತ್ತೆ 1 ಕಿಲೋಮೀಟರ್ ರಸ್ತೆಯ ಅಭಿವೃದ್ಧಿಗೆ ಇವತ್ತು ನಿಮ್ಮ ಸಮ್ಮುಖದಲ್ಲಿ ಭೂಮಿ ಪೂಜೆಯನ್ನ ಮಾಡಿದೀವಿ. ಶೀಘ್ರದಲ್ಲೇ ಅದು ಕಾಮಗಾರಿ ಕೂಡ ಆರಂಭ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಆ ಬಿರ್ಜು ಏನ್ ಬಿದ್ದೋಗಿತ್ತು, ಆ ಬಿರ್ಜು ಮತ್ತೆ 1.25 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೂ ಕೂಡ ಆ ಭಾಗದಲ್ಲಿ ಬೆಳೆ ಬೆಳೆದವರಿಗೆ ಸರಾಗಾಗಿ ಓಡಾಡಕ್ಕೆ ಮಳೆಗಾಲ ಬಂದಾಗಂತೂ ಹಾಲಿಡಕ್ಕೆ ಆಗ್ತಾ ಇರಲಿಲ್ಲ. ನೀರು ಕೆರೆ ತುಂಬಿದ್ರೆ ಬೇಸಿಗೆಯಲ್ಲೂ ಕೂಡ ಅದು ಉಪಯೋಗಕ್ಕೆ ಬರುತ್ತೆ. ಇದರ ಸದುಪಯೋಗವನ್ನ ರೈತರು ಪಡಿಸ್ಕೋಬೇಕು. ಎಲ್ಲಾ ಕಾಮಗಾರಿಗಳು ಮಾಡಬೇಕು ಅನ್ನೋದು ಜನರ ಒತ್ತಾಸೆ ಆಗಿರ್ತದೆ. ಆ ರಸ್ತೆ ಆಗಬೇಕು, ಈ ರಸ್ತೆ ಆಗಬೇಕು, 20 ವರ್ಷದಿಂದ ಅದಾಗಿಲ್ಲ, 30 ವರ್ಷದಿಂದ ಇದಾಗಿಲ್ಲ ಅಂತ. ನಾನು ಗೆದ್ದು ಹೋಗಲಿ 2 ವರ್ಷ ಆಗಿರೋದು. 2 ವರ್ಷದಲ್ಲಿ ನನ್ನ ಶಕ್ತಿ ಮೀರಿ ಕಾಮಗಾರಿಗಳನ್ನ ತರ್ತಾ ಇದೀವಿ. ಅದನ್ನು ನೀವು ಅರ್ಥ ಮಾಡಿಕೊಂಡು ನಾನು ಬಂದಾಗ ಜಗಳ ಆಡೋದನ್ನ ಬಿಟ್ಟು ಆ ರೋಡ್ ಆಗ್ಬೇಕು, ಈ ರೋಡ್ ಆಗ್ಬೇಕು, ಇದಾಗಿಲ್ಲ ಅದಾಗಿಲ್ಲ ಅಂದ್ರೆ 2 ವರ್ಷದಲ್ಲೇ ಯಾವ ಮ್ಯಾಜಿಕ್ ಮಾಡೋದಿಕ್ಕಾಗಲ್ಲ. ಪ್ರತಿ ಮ್ಯಾಜಿಕ್ಗೂ ದುಡ್ಡು ತರಬೇಕು, ದುಡ್ಡು ತಂದೇ ಕಾಮಗಾರಿ ಮಾಡಬೇಕು. ಒಂದೊಂದು ಸಣ್ಣ ಊರಿಗೆ 7 ಕೋಟಿ 8 ಕೋಟಿ ಕೆಲಸ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಇತಿಹಾಸದಲ್ಲಿ ಇಷ್ಟು ಕೆಲಸ ನೋಡಿಲ್ಲ. ಇಲ್ಲೇನೋ ಪರವಾಗಿಲ್ಲ, ಶಿವಪುರ ನಮ್ಮ ಬಸರಾಳ ಒಬ್ಬರಿಗಂತೂ ರೋಡೇ ಇರಲಿಲ್ಲ, ಚಾನಲ್ಗಳೇ ಇರಲಿಲ್ಲ, ನೀರೇ ಬರಲ್ಲ. ಆ ಊರುಗಳು ಅಭಿವೃದ್ಧಿ ಆಗಬೇಕು. ನಿಮ್ಮ ಚಾನಲ್ಗಳು ಇರೋದ್ರಲ್ಲಿ ಸರಾಗವಾಗಿ ನೀರು ಹರಿಯೋ ತರನು ಮಾಡಬೇಕು. ಯಾವೂ ಕೂಡ ಮಾಯಾ ಮಂತ್ರದಲ್ಲಿ ಮಾಡಕ್ಕಾಗಲ್ಲ. ಸರ್ಕಾರದಲ್ಲಿ ಕಷ್ಟಪಟ್ಟು ದುಡ್ಡು ತರಬೇಕು, ನೀವು ಸಹಕಾರ ಕೊಡಬೇಕು. ಈ ರಸ್ತೆ ಮಾಡ್ತಾ ಇದೀವಿ ಅಂದ್ರೆ ಅದು ಮಾಡಿಲ್ಲ ಅಂತೀರಿ, ಅದನ್ನು ಮಾಡಿಲ್ಲ ಅಂದ್ರೆ ಇದನ್ನ ಮಾಡಿ ಅಂತೀವಿ. ಅದರಿಂದ ನಮಗೂ ಏನೋ ಕಾಲಾವಕಾಶಗಳು ಕೊಟ್ಟಂತ ಸಂದರ್ಭದಲ್ಲಿ ಹಂತವಾಗಿ ಎಲ್ಲ ಕೂಡ ನೀವು ಏನು ಆ ರಸ್ತೆ ಆಗ್ಬೇಕು, ಈ ಕೆಲಸ ಆಗ್ಬೇಕು ಅಂದ್ರೆ ಅದನ್ನೆಲ್ಲವನ್ನೂ ಕೂಡ ಮಾಡ್ತೀವಿ. ಆದ್ರೆ ಬೆಳಗ್ಗೆ ರಾತ್ರಿ ಆಗೋದ್ರಲ್ಲಿ ಯಾವನ್ನೂ ಮಾಡಕ್ಕಾಗಲ್ಲ. ಈಗ ಈ ರೀತಿ ದುಡ್ಡು ತಗೊಂಡ್ಬಂದು ಇದೆಷ್ಟು ವರ್ಷ ಆಗಿತ್ತು ನೀವು? 45-50 ವರ್ಷ ಆದ್ಮೇಲೆ ಬಂದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾನು ಶಿವಕುಮಾರ್ ಅವರು ನಮ್ಮ ಶಿವಪ್ಪ ಅವರು ಎಲ್ಲ ಪ್ಲಾನ್ ಮಾಡಿ ನಿಮ್ದನ್ನ ಅಭಿವೃದ್ಧಿ ಮಾಡಲೇಬೇಕು ಅಂತ ಮಾಡ್ತಾ ಇದೀವಿ. ಅಂದ್ರೆ ನಿಮ್ ಊರಿನ ಬಗ್ಗೆ ಕಾಳಜಿ ಇದೆ, ಆ ಕಾಳಜಿ ಮೇಲೆನೆ ಮಾಡ್ತಾ ಇರೋದು. 40 ಕೋಟಿ ಕಸ್ಬಾ ಹೋಗ್ಲಿಕ್ಕೆ ಬಿಡುಗಡೆ ಮಾಡಿದೀನಿ. ಅದನ್ನ 40 ಕೋಟಿನೂ ಚಾನೆಲ್ಗೆ ಹಾಕ್ತೀನಿ. ಸರಾಗವಾಗಿ ನೀರರಿಬೇಕು. ನನ್ನ ಕಾಲದಲ್ಲಿ 1000 ಕೋಟಿ ರೂಪಾಯಿದು ಪ್ರಾಜೆಕ್ಟ್ ಅನ್ನ ಮಾಡಿದೀವಿ. 3 ವರ್ಷ ಇನ್ನೂ ಅಧಿಕಾರದಲ್ಲಿದ್ದೀವಿ. ನನ್ನ ಕಾಲದಲ್ಲಿ ಮಂಡ್ಯದ ಪ್ರತಿ ನಾಲೆನೂ ಕೂಡ ಅಭಿವೃದ್ಧಿ ಮಾಡಿ ರೈತರ ಹೊಲಗಳಿಗೆ ಗದ್ದೆಗಳಿಗೆ ಸರಾಗವಾಗಿ ನೀರು ಹರಿಯೋ ತರ ಮಾಡ್ತೀವಿ. ಆದ್ರೆ ಕಾಲಾವಕಾಶ ಕೊಡಬೇಕು. ಯಾವುದೂ ಕೂಡ ರಾತ್ರಿ ಬೆಳಗಾಗೋದ್ರಲ್ಲಿ ಆಗಲ್ಲ. ಇಷ್ಟು ಕೆಲಸ ಆಗ್ತಾ ಇದೆಯಲ್ಲ ಅನ್ನೋದನ್ನ ಸಂತೋಷ ಪಡಿ. ನಮ್ಮೂರಿಗೆ ಪಿಕಪ್ ಕೆನಾಲ್ ಬಹಳ 40 ವರ್ಷದಿಂದ ನಿಂತೋಗಿದ್ದನ್ನ ರವಿಕುಮಾರ್ ಬಂದ್ಮೇಲೆ ಮಾಡಿಕೊಟ್ಟಲ್ಲ ಅನ್ನೋ ಒಂದು ಸಂತೋಷ ಪಟ್ರೆ ನಮಗೂ ಖುಷಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.